ನಮಸ್ಕಾರ. ನನ್ನ ಹೆಸರು ನವನೀತಾ ವಿ. ನಾನು ಪದ್ಮಶ್ರೀ DN ಕೃಷ್ಣಯ್ಯ ಶೆಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅವಿನ್ಯೂ ರಸ್ತೆ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಈ ದಿನ ಸುದಿನ, ಯಾಕೆಂದ್ರೆ ಇವತ್ತು ಜನವರಿ 12, 1926 ಈ ದಿನ ಸುದಿನ. ಏಕೆ ಅಂತಂದ್ರೆ ಇವತ್ತು ನಾವು ಸ್ವಾಮಿ ವಿವೇಕಾನಂದರ 163ನೇ ಜನ್ಮದಿನವನ್ನ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ಕೆ ಹೈಕೋರ್ಟ್ನ ವಕೀಲರೆಲ್ಲರೂ ನಮ್ಮ ಶಾಲೆಗೆ ಬಂದು ಅತಿಥಿಗಳಾಗಿ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದು ನಮಗೆ ತುಂಬಾ ಸಂತೋಷದ ವಿಷಯವಾಗಿತ್ತು. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಜಗತ್ ವಿಖ್ಯಾತರು, ಹಿಂದೂ ಧರ್ಮದ ಸಾರವನ್ನ ತಿಳಿಸಿದಂತಹ ಮಹಾನ್ ಸಂತರು. ಅವರ ಜನ್ಮದಿನವನ್ನ ಇವತ್ತು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದೇವೆ. ಸ್ವಾಮಿ ವಿವೇಕಾನಂದರು ರಾಷ್ಟ್ರದ ಯುವ ಜನತೆಗೆ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬತಕ್ಕಂಥ ಒಂದು ವಾಕ್ಯವನ್ನ ಹೇಳಿದರು. ಇದರ ಅರ್ಥ ಯುವ ಜನತೆ ಯಾವಾಗ ಎಚ್ಚರಿಕೆಯಿಂದ ಮುನ್ನುಗ್ಗಿ ತಮ್ಮ ಗುರಿಯನ್ನ ಸಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ನಾವು ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಆಗತ್ತೆ, ಉತ್ತಮ ಸಮಾಜದ ನಿರ್ಮಾಣ ಆಗತ್ತೆ ಎಂಬತಕ್ಕಂಥದ್ದು ಇದರ ಉದ್ದೇಶವಾಗಿದೆ ಅಂತ ಹೇಳೋದಕ್ಕೆ ಆಸೆ ಪಡ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿದ್ಯಾರ್ಥಿ ಜೀವನದಲ್ಲಿ ತುಂಬಾ ಏಕಾಗ್ರತೆಯಿಂದ ನಾವು ಇದ್ರೆ ಏನೋ ಒಂದು ಗುರಿ ಇಟ್ಕೊಂಡು ಆ ಗುರಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಮುಂದೆ ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ಗುರಿ ಇಟ್ಕೋಬೇಕು. ನಾವು ನಿಮ್ಮ ಥರನೇ ಇದೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಬಂದ ಎಲ್ಲ ಅಡ್ವೊಕೇಟ್ಸು ನಾವು ಈಗ ಹೈಕೋರ್ಟ್ ಅಡ್ವೊಕೇಟ್ಸ್ ಆಗಿದ್ದೀವಿ. ಇಂಗ್ಲೀಷ್ ಮೀಡಿಯಮ್ ಓದಿರ್ಬೋದು, ನಾವು ಕನ್ನಡ ಮಾತ್ರ ಕನ್ನಡ ಮೀಡಿಯಮ್ ಓದಿದ್ದೀವಿ, ಅವರು ಕನ್ನಡ ಮೀಡಿಯಮ್ ಓದಿದ್ದಾರೆ. ಈ ಥರ ನಾವು ಓದಿ ಇದು ನಿಮ್ಗೆ ಇಷ್ಟೆಲ್ಲ ಸ್ಪೆಷಾಲಿಟೀಸ್ ಇದೆ. ನಮ್ಮ ಕಡೆ ಏನೂ ಸ್ಪೆಷಾಲಿಟೀಸ್ ಇಲ್ಲ. ಮಳೆ ಬರ್ತಾ ಇತ್ತು, ಬಿಸಿಲಿರೋದು, ಆಮೇಲೆ ಫಾಸ್ಟ್ಗಳು ನಮಗೆ ಪರ್ಸನಲ್ ಕೆಲಸಗಳಿಗೆ ಕಳಿಸೋದು, ಆ ಥರದ್ದೆಲ್ಲ ದುಡ್ಕೊಂಡು ನಾವು ನೋಡ್ಕೊಂಡೆಲ್ಲ ಈ ಲೆವೆಲ್ಗೆ ಬಂದಿದ್ದೀವಿ. ನೀವು ಒಂದು ಗುರಿ ಇಟ್ಕೊಳ್ಳಿ. ಮನುಷ್ಯನ ಲೈಫಲ್ಲಿ ಒಂದು ಗುರಿ ಇಟ್ಕೊಂಡು ಏಕಾಗ್ರತೆಯನ್ನು ಒಂದು ಗುರಿ ಇಟ್ಕೊಂಡು ಮುಂದುವರೆದ್ರೆ ಲೈಫಲ್ಲಿ ಏನೋ ಅಸಾಧ್ಯ ಅನ್ನೋದು ಏನೂ ಇಲ್ಲ. ಏನಾದರೂ ಮನುಷ್ಯ ಸಾಧಿಸ್ಬೋದು. ಅದೇ ರೀತಿ ಆತ್ಮವಿಶ್ವಾಸ ಇರಬೇಕು ಮನುಷ್ಯನಿಗೆ. ಒಂದು ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸು ನಾನು ಆ ಗುರಿ ಮುಟ್ತೀನಿ ಅನ್ನೋ ಒಂದು ಬಲವಾದ ಒಂದು ಆತ್ಮವಿಶ್ವಾಸ ನಮ್ಮ ಮೇಲೆ ಇರಬೇಕು. ನೋಡಿ, ನಾವು ತಮ್ಮ ಹೆಸರು ಕಳೆದ 2 ಬಾರಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾವು ಕಳೆದ 2 ಬಾರಿ ಚುನಾವಣೆಯಲ್ಲಿ ನಾವು ಸೋತು ಹೋದ್ವಿ, ಕುಗ್ಲಿಲ್ಲ. ಇನ್ನೂ ಏನಾದ್ರೂ ಆಗಲಿ, ನಾವು ಮುಂದೆ ಬರೋ ಚುನಾವಣೆಗಳಲ್ಲಿ ನಾವು ಚುನಾಯಿಸಿ ನಾವು ಏನಾದ್ರೂ ಒಂದು ಗುರಿ ಮುಟ್ತೀವಿ ಅಂತ ಹೇಳಿ ಆತ್ಮವಿಶ್ವಾಸ ಕಳ್ಕೊಳ್ಳೋದೇನೆ ಮತ್ತೆ ಈ ಸಲ ಚುನಾವಣೆಗೆ ನಿಂತ್ಕೊಂಡ್ವಿ. ಹೆಚ್ಚಿನ ಮತಗಳಿಂದ ನಾವು ಗೆದ್ದಿದ್ದೇವೆ. ಹೇಳ್ಬಾರ್ದು, ಹೇಳೋ ವಿಚಾರ ಅಲ್ಲ, ಬಟ್ ವಿಶ್ವಾಸ, ಏನೋ ಒಂದು ಎಕ್ಸಾಂಪಲ್ ಕೊಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ಆತ್ಮವಿಶ್ವಾಸ ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಮನುಷ್ಯನ ಜೀವನದ ಕ್ಯಾರೆಕ್ಟರ್, ಚಾರಿತ್ರ್ಯ ಅನ್ನೋದು ಮನುಷ್ಯನ ಜೀವನಕ್ಕೆ ತುಂಬಾ ಅಗತ್ಯವಾದ ವಸ್ತು. ನಮ್ಮ ಚಾರಿತ್ರ್ಯ ನಮ್ಮ ಮನುಷ್ಯನ ಚಾರಿತ್ರ್ಯ ಸಮಾಜ ನೋಡ್ತಾ ಇರುತ್ತೆ. ನಾವು ಒಳ್ಳೆ ಕ್ಯಾರೆಕ್ಟರ್ ಇಟ್ಕೊಂಡು ಮುಂದೆ ಹೋದ್ರೆ ಸಮಾಜ ನಮ್ಮನ್ನ ಈ ವಿಚಾರ ಸ್ವಾಮಿ ವಿವೇಕಾನಂದರ ಒಂದು ಸಂದೇಶ. ಈ 3 ಸಂದೇಶಗಳನ್ನು ಗಮನದಲ್ಲಿಟ್ಕೊಂಡು ಇಂಥ ನಾವು ವಿದ್ಯಾರ್ಥಿ ಜೀವನದಲ್ಲಿ ಇವಾಗಲೇ ನೀವು ಒಂದು ಗುರಿ ಇಟ್ಕೊಳ್ಳಿ. ನಾವು ನಮ್ಮ ಸ್ಕೂಲ್ಗೆ, ಶಾಲೆಗೆ ನಾವು ಗೆಸ್ಟ್ ಆಗಿ ಬರಬೇಕು ಅನ್ನೋ ಒಂದು ಮೈಂಡ್ ಇವಾಗಲಿಂದ ಇಟ್ಕೊಳ್ಳಿ. ನಾವೆಲ್ಲ ಏನು ಇಂಗ್ಲೀಷ್ ಮೀಡಿಯಂ ಓದೋರೆಲ್ಲ, ದೊಡ್ಡ ಸ್ಕೂಲ್ಗಳಲ್ಲಿ ಓದೋರೆಲ್ಲ, ಎಲ್ಲ ನಿಮ್ಮ ಥರ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿ ಜೀವನ ಕಟ್ಕೊಂಡಿದ್ದೀವಿ. ಅದೇ ರೀತಿ ಮನುಷ್ಯನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಮನುಷ್ಯ ಒಳ್ಳೆ ಅಧಿಕಾರ ಪಡಿಬೋದು, ಒಳ್ಳೆಯ ಒಂದು ಇದಕ್ಕೆ ಅಧಿಕಾರ ಮತ್ತು ಒಂದು ಸ್ಥಾನಕ್ಕೆ ಹೋಗ್ಬೋದು. ಹೀಗಾಗಿ ಎಲ್ಲರೂ ದೃಢ ಮನಸ್ಸು ಮಾಡಿಕೊಂಡು ಓದೋ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು ವಿದ್ಯಾರ್ಥಿ ಜೀವನವನ್ನು ಉಜ್ವಲವಾಗಿ ಭವಿಷ್ಯ ರೂಪಿಸ್ಬೇಕಂತ ನನ್ನ ಮಾತುಗಳನ್ನು ಉತ್ತಮ ಪ್ರಜೆಗಳಾಗಬೇಕು ಅಂತ ಅಂದ್ಬಿಟ್ಟು ನಿಮಗೆ ಇತರ ಹೇಳಿದಂತಹ ಹಿರೇಮಠ ಸರ್ ಅವರಿಗೆ ಧನ್ಯವಾದಗಳು. ರಾಷ್ಟ್ರೀಯ ಯುವ ದಿನ ಹಾಗೆ ಸ್ವಾಮಿ ವಿವೇಕಾನಂದ ಜಯಂತಿ ಇದರ ಕುರಿತು 2 ಮಾತಾಡಬೇಕಂದ್ಬಿಟ್ಟು ನಮ್ಮ ಶಾಲಾ ಮುಖ್ಯಸ್ಥರಾದ ನವನೀತಾ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಯುವ ದಿನದ ಶುಭಾಶಯಗಳು. ಹಾಗೂ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ನಾವು ರಾಷ್ಟ್ರೀಯ ಯುವ ದಿನ ಅಂತ ಮಾಡ್ತೀವಿ. ಹಾಗೆಯೇ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ನಾವು ರಾಷ್ಟ್ರೀಯ ಯುವ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಸುದಿನ ಅಂತ ಮೊದಲಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನ ನಾವೇ ಮಾಡ್ಕೊಂತ ಇದ್ದೀವಿ. ಇವತ್ತು ನೆನೆ ಸರ್ ಬಂದು ನಮಗೆ ನರೇಂದ್ರ ಸರ್ ಬಂದು ನಿಮ್ಮ ಶಾಲೆಯ ಕಾರ್ಯಕ್ರಮದೊಂದಿಗೆ ಮಕ್ಕಳೊಂದಿಗೆ ನಾವು ಕೂಡ ಭಾಗವಹಿಸಬಹುದು ಅಂತ ಹೇಳಿದಾಗ ನಮ್ಗೆ ತುಂಬಾ ಸಂತೋಷ ಆಯಿತು. ಖಂಡಿತವಾಗಿ ಬನ್ನಿ ಸರ್, ನೀವು ಯಾವ ಟೈಮಿಗೆ ಬರ್ತೀರೋ ನಾವು ಆ ಟೈಮ್ಗೆ ಎಲ್ಲರೂ ಸೇರಿ ಆಚರಣೆ ಮಾಡೋಣ ಅಂತ ನಾವು ಹೇಳಿದ್ವಿ. ಅದೇ ತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀ GT ನರೇಂದ್ರ ಸರ್ ಅವರು, ಆಮೇಲೆ ಶ್ರೀ ಆತ್ಮ
ತುಂಬಾ ಸಂತೋಷ ಆಯಿತು ಅಂತ ನಾನು ಹೇಳಿದೆ. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು 1863ರಲ್ಲಿ ಜನವರಿ 12ರಂದು ಜನಿಸ್ತಾರೆ. ಅವರು ಒಂದ್ಸಲಿ ನಿಮ್ಮಂಗೆ ಚಿಕ್ಕ ಮಗುವಾಗಿದ್ದಾಗ ಅವರು ಒಂದು ಸಾರೋಟಿನಲ್ಲಿ ಬರ್ತಾ ಇರ್ತಾರಂತೆ. ಸಾರೋಟಿನಲ್ಲಿ ಬಂದು ಅವ್ರ ಮನೆ ಮುಂದೆ ಇಳಿತಾರಂತೆ. ಆವಾಗ ಅವ್ರ ಅಮ್ಮನ ಹತ್ರ ಹೋಗಿ ಓಡೋಗ್ಬಿಟ್ಟು ಹೇಳ್ತಾರಂತೆ ಸ್ವಾಮಿ ವಿವೇಕಾನಂದ, ನಾನು ದೊಡ್ಡವನಾದ್ಮೇಲೆ ಈ ಸಾರೋಟಿನ ಸಾರಥಿ ಆಗ್ಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಿದೆ ಅಂತ ಅವ್ರು ಹೇಳ್ತಾರಂತೆ. ಅವಾಗ ಅವ್ರ ತಾಯಿ ಸುಮ್ಮನೆ ನಗ್ತಾರಂತೆ. ನಗ್ಬಿಟ್ಟು ಆಯ್ತಪ್ಪ ನೀನು ಹಾಗೆ ಆಗದಂತೆ ಅಂತ ಹೇಳ್ತಾರಂತೆ. ಅವಾಗ ಇವರು ಆಯ್ತಮ್ಮ ನಾನು ಹಂಗೆ ಆಗ್ತೀನಿ ಅಂತ ಆಮೇಲೆ ಮನೆಯೊಳಗೆ ಕರೆದು ಹೇಳ್ತಾರಂತೆ, ನೀನು ಸಾರೋಟಿನ ಸಾರಥಿ ಆಗು, ಆದ್ರೆ ಯಾರ ಸಾರೋಟಿನ? ಶ್ರೀ ಕೃಷ್ಣನ, ಅರ್ಜುನನಿಗೆ ಶ್ರೀಕೃಷ್ಣ ಸಾರೋಟಿನ ಸಾರಥಿ ಆಗ ಅಲ್ವಾ? ಹಾಗೆ ಒಳ್ಳೆಯ ಕೆಲಸವನ್ನ ಮಾಡ್ಬೇಕಾದ್ರೆ, ಒಳ್ಳೆಯ ಕೆಲಸಗಳನ್ನ ಮಾಡ್ಬೇಕಾದ್ರೆ ಆ ಒಂದು ಸಾರೋಟು ಯಾರೋ ಒಬ್ರು ಮುನ್ನಡೆಸೋರೊಬ್ರು ಬೇಕು, ಹೌದಲ್ವಾ? ಒಳ್ಳೆಯ ಕೆಲಸಕ್ಕೆ ಮುನ್ನಡೆಸೋರೊಬ್ರು ಬೇಕಾಗತ್ತೆ. ಆ ತರ ಒಂದು ಒಳ್ಳೆಯ ಕೆಲಸದ ಸಾರೋಟಿನ ಸಾರಥಿ ನೀನಾಗ್ಬೇಕು ದೊಡ್ಡವನಾದ್ಮೇಲೆ ಅಂತ ನನಗೆ ಆಸೆ ಅಂತ ಅವರಮ್ಮ ಹೇಳ್ತಾರಂತೆ. ಪುಟ್ಟ ಬಾಲಕನಿಗೆ ಅದೇನು ಅರ್ಥ ಆಗೋದಿಲ್ಲ, ಏನೋ ಹೇಳ್ತಾ ಇದ್ದಾರಮ್ಮ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ತಾರೆ. ಹಾಗೇನೆ ಅವ್ರ ತಂದೆ ವಕೀಲರಾಗಿರ್ತಾರೆ. ಅವಾಗಲೇ ಹೇಳಿದ ಮಗು ವಿಶ್ವನಾಥ ದತ್ತ ಮತ್ತು ಶ್ರೀ ಭುವನೇಶ್ವರಿ ದೇವಿ ಅಂತಕ್ಕಂಥವ್ರ ತಂದೆ ತಾಯಿ ಆಗಿರ್ತಾರೆ. ಎಷ್ಟೋ ವರ್ಷಗಳವರಿಗೆ ಮಕ್ಕಳಿರೋದಿಲ್ಲ. ತುಂಬಾ ವರ್ಷಗಳಾದ್ಮೇಲೆ ಅವ್ರಿಗೆ ಮಕ್ಕಳಾಗಿದ್ದರಿಂದ ಮುದ್ದಿನಿಂದ ಸಾಕ್ತಾರೆ ಸ್ವಾಮಿ ವಿವೇಕಾನಂದರ. ರಾಮಾಯಣದ ಮಹಾಭಾರತದ ಕಥೆಗಳನ್ನೆಲ್ಲ ಅವ್ರಿಗೆ ಹೇಳ್ತಾರೆ. ಅದರಿಂದ ಪ್ರೇರಿತನಾದಂತಹ ಸ್ವಾಮಿ ವಿವೇಕಾನಂದರು ದೇವರನ್ನು ನೋಡಬೇಕು ಅಂತ ಆಸೆ ಪಡ್ತಾರೆ. ಯಾಕೆ ಅಂತಂದ್ರೆ ಅದರಲ್ಲೆಲ್ಲನೂ ಆ ದೇವರು ಕಾಪಾಡಿದ್ರಂತೆ, ಧರ್ಮಕ್ಕೆ ಯಾವ ತರ ಜಯ ಸಿಗತ್ತೆ ಎಂತಕ್ಕಂತಹ ಕಥೆಗಳನ್ನ ಪ್ರತಿದಿನ ಹೇಳೋದ್ರಿಂದ ಅವ್ರ ಮನಸ್ಸಿನಲ್ಲಿ ಆ ಒಂದು ಆಸೆ ಹುಟ್ಟತ್ತೆ, ನಾನು ಕೂಡ ದೇವರನ್ನ ನೋಡ್ಬೇಕಲ್ವಾ ಅಂತ ಅಂದ್ಬಿಟ್ಟು. ಆಗ ಅವರು ಅದನ್ನ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇರಲ್ಲ. ಆವಾಗ ಅವ್ರು ಏನ್ ಮಾಡ್ತಾರೆ, ಮನೆಯನ್ನೇ ಬಿಟ್ಟು ಅವರು ಹೊರಡ್ತಾರೆ, ದೇವರನ್ನ ಹುಡ್ಕೊಂಡು ಹೊರಡ್ತಾರೆ. ಹುಡ್ಕೊಂಡು ಹೋಗ್ತಾ ಇದ್ದಾಗ ಅನೇಕ ಆಶ್ರಮಗಳಿಗೆ ಹೋಗ್ತಾರೆ. ಎಲ್ಲ ಕಡೆ ದೇವರನ್ನ ನೋಡಕ್ಕಾಗತ್ತ ನಾವು? ನಿಜವಾದ ದೇವರನ್ನ ಯಾರು ನೋಡಿದ್ದೀರಿ? ಕೈ ಎತ್ತಿ. ಗಣೇಶನ್ ಮಾತಾಡಿದ್ಯಪ್ಪ? ಲಕ್ಷ್ಮೀ ದೇವ್ರನ್ನ ಮಾತಾಡಿದ್ಯಪ್ಪ? ಇಲ್ಲ. ಯಾಕೆ ಅಂತಂದ್ರೆ ದೇವರು ಇದ್ದಾರೆ ಅನ್ನೋದು ಒಂದು ನಂಬಿಕೆ, ಹೌದಲ್ವಾ? ನಾವು ಮಾತನಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇವರಿಗೆ ಒಂದು ಎಲ್ಲರೂ ದೇವರಿದ್ದಾರೆ ಅಂತ ಹೇಳ್ತಾರಲ್ಲ, ನಾನು ಕೂಡ ದೇವರನ್ನ ನೋಡ್ಬೇಕು ಅಂತ ಗುರುಗಳಲ್ಲಿ ಹೋಗ್ತಾರೆ. ಹಾಗೆ ಅನೇಕ ಮಠಗಳಿಗೆ ಅವರು ಹೋಗ್ತಾರೆ. ಕೊನೆಯದಾಗಿ ಅವರಿಗೆ ರಾಮಕೃಷ್ಣ ಪರಮಹಂಸರ ಮಠ ಸಿಗುತ್ತೆ. ಅಲ್ಲಿ ಹೋಗಿ ಹೇಳ್ತಾರೆ. ಅವಾಗ ರಾಮಕೃಷ್ಣ ಪರಮಹಂಸರು, ನಾನು ನಿನಗೆ ದೇವರನ್ನ ತೋರಿಸ್ತೀನಿ ಅಂತ ಹೇಳ್ತಾರೆ. ಸ್ವಲ್ಪ ದಿನ ನೀನು ನನ್ನ ಆಶ್ರಮದಲ್ಲೇ ಇದ್ದು ನಾನು ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನ ನೀನು ಮಾಡು ಮಗು, ಆಮೇಲೆ ನಿನಗೆ ದೇವರನ್ನ ತೋರಿಸ್ತೀನಿ ಅಂತ. ಹೋಯ್ ಇಷ್ಟೇ ನಾನು ಮಠಗಳನ್ನೆಲ್ಲ ಸುತ್ತಿದಾಗ ನಾನು ಇಲ್ಲಿ ತೋರಿಸ್ತಾರೆ ಅಂದಾಗ ಯಾಕೆ ಮಾಡಬಾರ್ದು ಅಂತಂದ್ಬಿಟ್ಟು ಅವ್ರು ಅಲ್ಲೇ ಇರ್ತಾರೆ. ಅವರು ದಿನ ಈ ತರ ಪ್ರವಚನಗಳನ್ನ ನೀಡ್ತಾರೆ ದೇವರ ಬಗ್ಗೆ. ಅಂದ್ರೆ ಒಳ್ಳೆಯ ವಿಷಯಗಳ ಬಗ್ಗೆ, ದೇವರ ಬಗ್ಗೆನೇ ಅಂತಲ್ಲ, ಪ್ರವಚನಗಳನ್ನ ನೀಡೋದು ಅಂದ್ರೆ ಒಬ್ಬ ಮನುಷ್ಯನನ್ನ ಸನ್ಮಾರ್ಗದಲ್ಲಿ ನಡಿಬೇಕು ಅಂತಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ಪ್ರತಿದಿನ. ಅದನ್ನ ಕೇಳಿ 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 ಸ್ವಾಮಿ ವಿವೇಕಾನಂದರಿಗೆ ಒಂದು ಅರಿವಾಗತ್ತೆ, ದೇವರು ಎಲ್ಲೋ ಇಲ್ಲ, ನಮ್ಮ ಒಳಗಡೆನೆ ಇದ್ದಾನೆ, ನಾವು ಮಾಡೋ ಕೆಲಸದಲ್ಲೇ ಇದ್ದಾನೆ ಅನ್ನೋದು ಅವ್ರಿಗೆ ಅರ್ಥ ಆಗತ್ತೆ. ಆಮೇಲೆ ಆಗ ನಮ್ಮ ದೇಶದಲ್ಲಿ ಇನ್ನು ಸ್ವತಂತ್ರನೇ ಬಂದಿಲ್ಲದೆ ಇರ್ತಕ್ಕಂತಹ ದಿನವಾಗಿತ್ತು. ದೇಶದ ಎಲ್ಲೆಡೆ ಅನಕ್ಷರತೆ, ಬಡತನ, ಮೌಢ್ಯ ಈ ತರವೇ ತುಂಬಿಕೊಂಡಿರ್ತಕ್ಕಂತಹ ಒಂದು ಸಮಯ ಆಗಿತ್ತು. ಅವಾಗ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಅಗತ್ಯತೆ ಕೂಡ ಇರುತ್ತೆ. ಅವಾಗ ಒಂದ್ಸಲಿ ಅವಾಗಲೇ ಸರ್ ಹೇಳಿದ್ರು ಅವ್ರು ಯಾವ ದೇಶಕ್ಕೆ ಹೋದ್ರು ಅಂತಂದ್ಬಿಟ್ಟು ವಿಶ್ವ ಧರ್ಮ ಸಮ್ಮೇಳನ ಆಗತ್ತೆ, ಧರ್ಮ ಸಮ್ಮೇಳನ ಆಗತ್ತೆ. ಅದಕ್ಕೆ
ಸರ್ ಬಂದಿದ್ರು, ನರೇಂದ್ರ ಸರ್ ಅವರು. ಮಕ್ಕಳಿಗೆ ಬುಕ್ಸ್ ಅನ್ನ ಕೊಡಬೇಕು ಅಂತ ಇದ್ದೀವಿ ಮೇಡಮ್ ಅಂತ ಅಂದ್ಬಿಟ್ಟು. ಎಷ್ಟು ಜನ ಇದ್ದಾರೆ ಮಕ್ಕಳು ಅಂತ ಅಂದ್ಬಿಟ್ಟು ನೋಡಿ. ಇವತ್ತು ನಿಮಗೆ ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರ ಬಗ್ಗೆನೇ ಇರ್ತಕ್ಕಂತಹ, ಅವರ ಕಥೆಗಳಿಗೆ ಇರ್ತಕ್ಕಂತಹ ನೀತಿ ಕಥೆಗಳಿರ್ತಕ್ಕಂಥ ಪುಸ್ತಕಗಳನ್ನ ನಿಮಗೆ ಕೊಡುಗೆಯಾಗಿ ಕೊಡೋದಕ್ಕೆ ಕೂಡ ತಂದಿದ್ದಾರೆ. ನಾವು ಕೂಡ ಲೈಬ್ರರಿಯಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ಪ್ರತಿ ತಿಂಗಳು ನಿಮಗೆ ಒಂದೊಂದು ಪುಸ್ತಕ ನಿಮ್ಮ ಹತ್ರನೇ ಇರುತ್ತೆ, ಹೌದಲ್ವಾ? ಎಷ್ಟೊಂದು ಜನರ ಬಗ್ಗೆ ನಾವು ತಿಳ್ಕೋಬಹುದು. ಬರೀ ಪಠ್ಯ ಪುಸ್ತಕದ ಜೊತೆಗೆ ನಾವು ಇದರ ನೀತಿ ಕಥೆಗಳನ್ನೆಲ್ಲ ಓದ್ಕೊಂಡಾಗ ನಮ್ಮಲ್ಲಿ ಪರಿವರ್ತನೆ ಆಗತ್ತೆ. ಸಮಾಜದಲ್ಲಿ ನಾವು ಉತ್ತಮ ಪ್ರಜೆಗಳಾಗಿ, ದೇಶದ ಪ್ರಜೆಗಳಾಗಿ, ದೇಶವನ್ನು ಮುನ್ನಡೆಸತಕ್ಕಂತಹ ಜವಾಬ್ದಾರಿಯನ್ನು ಹೊತ್ತಿರುವ ಪ್ರಜೆಗಳಾಗೋದಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಹೀಗೆ ಅವರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಕೊಡ್ತಾ ಇರ್ತಾರೆ. ಆದರೆ ಅವ್ರಿಗೆ ಅನಾರೋಗ್ಯದ ಪ್ರಯುಕ್ತ ಅವರು ತಮ್ಮ 39ನೇ ವಯಸ್ಸಿಗೆ ಅವರು ತೀರ್ಕೊಂತಾರೆ ಎಂಬತಕ್ಕಂಥ ವಿಷಯಗಳನ್ನ ಹೇಳೋದಕ್ಕೆ ವಿಷಾದ ಆಗುತ್ತೆ. ಯಾಕೆಂದ್ರೆ ಮಹನೀಯರು ಜಾಸ್ತಿ ದಿನ ಬದುಕಬೇಕು, ಹೌದಲ್ವಾ? ಯಾಕೆಂದ್ರೆ ಅವರ ಕೊಡುಗೆ ಅಪಾರವಾಗಿರುತ್ತೆ. ಆದ್ರೆ ಅನಾರೋಗ್ಯ ಎಂಬತಕ್ಕಂಥದ್ದು ಆಕಸ್ಮಿಕವಾಗಿ ಬರುತ್ತೆ, ಹಾಗೆ ಅವರು ತೀರ್ಕೊಂತಾರೆ. ಆದರೆ ಅವರು ಯುವಜನತೆಗೆ ನೀಡಿದಂತಹ ಒಂದು ಮಾತಿದೆಯಲ್ಲ, ಅವಾಗಲೇ ಹೇಳ್ತಾ ಇದ್ರು, ಹೇಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಯಾಕೆ ಈ ಮಾತನ್ನು ಹೇಳಿದ್ರು ಅಂದ್ರೆ, ನಾವು ಮೌಢ್ಯತೆಯನ್ನ ಮೈಗೂಡಿಸ್ಕೊಂಡಿದ್ರೆ ಅಲ್ಲಿ ಉತ್ತಮ ಸಮಾಜದ ನಿರ್ಮಾಣ ಆಗೋದಿಲ್ಲ. ನಾವು ಏನಾದ್ರೂ ಒಂದು ಗುರಿಯನ್ನ ಇಟ್ಕೊಂಡಿದೀವಿ ಅಂದ್ರೆ ಆ ಗುರಿ ಸಾಧನೆ ಮಾಡಬೇಕು ಅಂತಂದ್ರೆ ನಾವು ಮೈ ಕುಡಿದುಕೊಂಡು ಎದ್ದೇಳಬೇಕು, ಮೊದಲು ಮುನ್ನುಗ್ಬೇಕು. ಜಯ ತಂತಾನೆ ಸಿಗುತ್ತದೆ ಅಂತಕ್ಕಂಥದ್ದು ಅದರ ಅರ್ಥ ಆಗಿದೆ. ಹಾಗಾಗಿ ಎಲ್ಲರೂ ಎದ್ದೇಳಬೇಕು. ಫಸ್ಟ್ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತಂದ್ರೆ ಖಂಡಿತ ಆಗೋದಿಲ್ಲ. ಆಗತ್ತೋ ಇಲ್ಲೋ ಮುನ್ನುಗ್ಬಿಡೋಣ, ಆಮೇಲೆ ನೋಡೋಣ ಅಂದಾಗ ಅನುಭವ ಏನ್ ಮಾಡುತ್ತೆ, ನಮ್ಮನ್ನ ಗುರಿ ಮುಟ್ಟಿಸುತ್ತೆ ಅನ್ನೋದಕ್ಕೆ ಅದೊಂದು ಘೋಷವಾಕ್ಯಗಳು ಬಂದು ಒಂದು ಅರ್ಥವನ್ನ ಕೊಡುತ್ತೆ. ಹೀಗೆ ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ನುಡಿಗಳಿಂದ ದೇಶದ ಎಲ್ಲೆಡೆ ಮನೆ ಮಾತಾಗಿದ್ರು ಅಂತ ಹೇಳೋದಕ್ಕೆ ಇಚ್ಛಿಸ್ತಾ ಅವರ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮ ಪ್ರಜೆಗಳಾಗಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ಇತರರಿಗೆ ಹೇಳಿದಂತಹ ಹಿರೇಮಠ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಶಾಲೆ ಮುಖ್ಯ ಶಿಕ್ಷಕ ನವನಿತ ಮೇಡಮ್ ಅವರು ಸ್ವಾಮಿ ವಿವೇಕಾನಂದರ ಹುಟ್ಟಿದಾಗಲಿಂದ ಅವರು ಏನೇನು ಸಾಧನೆಯನ್ನು ಮಾಡಿದ್ರು ಎಲ್ಲವನ್ನ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಅವರು ಕೂಡ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಿಮಗೆ ತಿಳಿಸ್ರೇನು? ಗೊತ್ತಾ ವಿವೇಕಾನಂದ ಗೊತ್ತಾ? ಗೊತ್ತಾ? ಅವರು ದೇವ್ರು ನೋಡ್ಬೇಕಂತ ಹೋಗ್ತಾ ಇದ್ರು, ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಮಧ್ಯದಲ್ಲಿ ಒಂದು ಮಠ ಸಿಕ್ತು. ಆ ಗುರುವಿನ ಹೆಸರೇನು? ರಾಮಕೃಷ್ಣ ಪರಮಹಂಸ. ವೆರಿ ಗುಡ್. ಇಲ್ಲೇ ಸ್ವಲ್ಪ ದಿನ ಇರಬೇಕು, ಆಮೇಲೆ ಹೋಗ್ತೇನೆ ಅಂತ ಹೇಳ್ತಾರೆ ಸರ್. ಸಂಜೆ ಎಲ್ಲ ಗೊತ್ತಾಗಲ್ಲ, ಕೂತ್ಬಿಟ್ಟು ಕರೆಕ್ಟ್. ಈಗ ನಾನು ಅವರು ವಕೀಲರಾಗಿ ಓದಿದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ತಗೊಂಡಿದ್ದಾರೆ. ಬರೀ ಸನ್ಯಾಸಿಯಾಗಿ ಮಾತ್ರ ಅಲ್ಲ, ಅವರು ಒಳ್ಳೆ ವಿದ್ಯಾಭ್ಯಾಸ ತಗೊಂಡಿದ್ದಾರೆ. ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಅವ್ರು ವಕೀಲರು ನೀನು ಹೇಳ್ಬೇಕು, ನಾನು ಭಾಷಣ ಮಾಡಲ್ಲ, ನೀನು ಹೇಳ್ಬೇಕು. ಅವ್ರ ಗುರು ಹೆಸರೇನು? ಕೂಲಿ ಕೆಲಸ ಮಾಡಲಿ, ಹೊಡೆದ ಕೆಲಸ ಮಾಡಲಿ, ಗಾಯ ಕೆಲಸ ಮಾಡಲಿ, ಧೈರ್ಯದಿಂದ ಕೆಲಸ ಮಾಡಬೇಕು, ಬಿಸ್ನೆಸ್ ಮಾಡಲಿ, ಎಲ್ಲ ಕೆಲಸ ಒಳ್ಳೆ ಕೆಲಸನೇ. ಕೆಲಸದಲ್ಲಿ ನಾವು ಆ ಕೆಲಸ ಕೆಟ್ಟದಿಲ್ಲ ಅಲ್ವಾ? ಎಲ್ಲ ಕೆಲಸ ಒಳ್ಳೆ ಕೆಲಸ ಮಾಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು. ನೀವು ರಾಮನಾಗಬೇಕು, ನೀವು ರಾಮನಾಗಬೇಕು. ನೋಡಿ ಖುಷಿ ಆಯ್ತು, ಅವರ ಭಾಷಣ ಕೇಳಿ ಖುಷಿ ಆಯ್ತು. ಅಂದ್ರೆ ಮಹಾಪುರುಷರ ಜನ್ಮದಿನ ಇವತ್ತು. ಆ ಮಹಾಪುರುಷನ ನಾವು ಒಳ ಮಾಡಬೇಕು, ಅವರ ಒಳ್ಳೆಯವರಾಗಬೇಕು. ಅರ್ಥ ಆಯ್ತಾ? ಎದುರು ಬರುವಾಗ ಎಲ್ಲ ಓದಬೇಕು, ಓದಿದ್ದಾರೆ. ಆಯ್ತಾ? ಸರಿ. ಸ್ವಾಮಿ ವಿವೇಕಾನಂದರು ಒಂದು ಸಂತರಾಗಿದ್ದು ಇಬ್ಬರು ದೇವರನ್ನು ನೋಡುವ ಆಸೆಯನ್ನು ಹೊಂದಿದ್ದರು. ಇವರ ಗುರುಗಳು ರಾಮಕೃಷ್ಣ ಪರಮಹಂಸರಾಗಿದ್ದಾರೆ. ಇವರ ಸಮಾಜದಲ್ಲಿನ ಪರದಾಶಗಳನ್ನು ವಿರೋಧಿಸಿದರು. ಸ್ವಾಮಿ ವಿವೇಕಾನಂದರ ಕಿರುಪರಿಚಯವನ್ನ ನನ್ನ ಶಾಲೆ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ರಸ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದರು. ಇವರು ಕೋಲ್ಕತ್ತಾದಲ್ಲಿ ಬೇಲೂರು ಮಠವನ್ನು ಸ್ಥಾಪಿಸಿದರು. ರಾಮಕೃಷ್ಣ ಮಿಷನ್ನಿನ
12 ಜನವರಿ 1863. ಜನ್ಮಸ್ಥಳ ಕೋಲ್ಕತ್ತಾ. ಬಾಲ್ಯದ